ಗಿರೀಶ್ ಪವಾರ್, ಮಾಜಿ ಮುಖ್ಯೋಪಾಧ್ಯಾಯ ಮತ್ತು ಈ ಹಾವೇರಿ ಜಿಲ್ಲೆಯ ಮಾಜಿ ಅಧ್ಯಕ್ಷರವರೇ ಹಾಗೂ ಜಿಲ್ಲಾ ಸಂಘದ ಅಧ್ಯಕ್ಷರೇ, ಬೆಂಗಳೂರಿಂದ ಆಗಮಿಸ್ತಕ್ಕಂಥ ನಮ್ಮ ಸಂಘದ ಪದಾಧಿಕಾರಿಗಳೇ ಹಾಗೂ ಹಾವೇರಿ ಜಿಲ್ಲೆಯ ಯಾದವ ಬಂಧುಗಳೇ, ಬಹುಶಃ ಈ ಶತಮಾನೋತ್ಸವ ಅದ್ಧೂರಿ ಆಗಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮೊದಲೇ ಇದನ್ನೇ ಪೂರ್ವಭಾವಿಯಾಗಿ ಚಿಂತನೆ ಮಾಡಿ ಅದನ್ನು ಯೋಜನೆ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ನಮ್ಮ ಅಭಿಪ್ರಾಯ ಏನಂದರೆ, ನೀವು ಶತಮಾನೋತ್ಸವ ಬೆಂಗಳೂರಲ್ಲಿರ್ತಕ್ಕಂಥ ಆ ಕಟ್ಟಡದ ಶತಮಾನೋತ್ಸವ ಆಗಲಿ, ಕರ್ನಾಟಕ ಮಧ್ಯ ಆಗಿದ್ದರೆ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯ. ಆಗಲಿ ಮಾಡಿದ್ದೀರಿ, ಅಥವಾ ಚಿತ್ರದುರ್ಗ ಮಠದಲ್ಲಿ ಮಾಡಿದ್ರೂ ಅದ್ದೂರಿತ್ತು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಸಂಪೂರ್ಣ ಯಶಸ್ಸು ಆಗಬೇಕಂತಂದರೆ ಎಲ್ಲ ಜಿಲ್ಲೆಯ ಅಧ್ಯಕ್ಷರ ಸಹಕಾರ ಅಷ್ಟೇ ಮುಖ್ಯ ಇರುತ್ತೆ. ಕೇವಲ ನಾನು ಒಂದೇ ಒಂದು ಭಾಗದಿಂದ ನಾನು ಅದನ್ನು ಮಾಡ್ತೇನೆ ಅಂದರೆ ಸ್ವಲ್ಪ ಅದರಲ್ಲಿ ಒಂದು ಕೊರತೆ ಉಂಟಾಗ್ಬೋದಂತ ನನ್ನ ಅನುಭವ. ಏನೇ ಆಗಲಿ, ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಕಳೆದ 20 ವರ್ಷದಿಂದ ನೋಡ್ತಿದ್ದೇವೆ. ಬೆಂಗಳೂರಿಗೆ ಹೋಗಿದ್ದೇವೆ, ನಮ್ಮ ಸ್ನೇಹಿತರು ಪರಿಚಯ ನನಗೆ. 3 ವರ್ಷ ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಹಾಗಾಗಿ ಈಗೇನು ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ ಇದೆಯಲ್ಲ, ಅವರ ಏನೋ ಒಂದು ಕಲ್ಪನೆಯಿಂದ ಅಲ್ಲಿ ಮಾಡಿದ್ದಾರೆ ಅಂತ ನಾನು ಅನ್ನಿಸ್ಕೊಂಡಿದ್ದೇನೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲ ಜಿಲ್ಲೆಯ ಅಧ್ಯಕ್ಷರ ಸಹಕಾರವನ್ನು ಪಡಿಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕ್ಕೆ ನಾವು ಮಾಡಬೇಕು. ಯಾಕಲ್ಲಿ ಜನ ಕೌಂಟ್ ಆಗ್ತಾರೆ, ಎಷ್ಟು ಜನ ಬಂದರು ಅನ್ನೋದ ಮೇಲೆ ಎಲ್ಲ ನಿರ್ಧಾರ ಆಗ್ತದೆ. ಆದ್ದರಿಂದ ಈ ಹಾವೇರಿ ಜಿಲ್ಲೆಯಿಂದ ನಾವೇನು ಸಾಧ್ಯ ಇದೆಯೋ, ನಾನು ಅಧ್ಯಕ್ಷರಿಗೊಂದು ಮಾತು ಹೇಳಿದೆ ಮೊದಲೇ, ನಿಮಗೇನಾದರೂ ಬಂದಿದೆಯಾ ಜಿಲ್ಲಾ ಸಂಘ ಅಥವಾ ರಾಜ್ಯ ಸಂಘ ಅಂತ ಕೇಳಿದೆ ನಾನು. ಅವಾಗ ಇಲ್ಲ ಅಂದರೆ ನೀವು ಅವ್ರಿಗೆ ಫೋನ್ ಮಾಡಿ ನಾನು. ಯಾಕೆ ಜಿಲ್ಲೆಯ ಸಹಕಾರ ಇದ್ದರೆ ತಾನೇ ಒಂದು ಕಾರ್ಯಕ್ರಮ ಚೆನ್ನಾಗಾಗ್ತದೆ. ಅದು ಅಂದಾಗ ನೆಕ್ಸ್ಟ್ ಬಂತು ಅಂತ ಹೇಳಿದ್ರು ಅವ್ರು ನನಗೆ. ಆಯಿತು, ದಯವಿಟ್ಟು ಎಲ್ಲ ಜಿಲ್ಲೆಗಳ ಸಹಕಾರ ತಗೊಳ್ಳಿ, ರಾಜ್ಯ ಸಂಘವನ್ನು ಬಲಪಡಿಸಿ ತಾವು ತಮಗೇನು ಬೇಕೋ ಎಲ್ಲ ಸಹಕಾರ ಎಲ್ಲ ಜಿಲ್ಲೆಯವರು ಕೊಡ್ತಾರೆ. ತಮ್ಮ ಅಧ್ಯಕ್ಷತೆಯಲ್ಲಿ ಯಾವತ್ತೂ ನಾವು ಕುಂದುಕೊರತೆ ನೋಡೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಏನು ನೀವು ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಲ್ಲ, ಯಶಸ್ವಿ ಆಗಲಿ, ನಾವು ಅದಕ್ಕೆ ಸಹಕಾರ ಕೊಡ್ತೇವೆ ಹಾವೇರಿ ಜಿಲ್ಲೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ನೆಚ್ಚಿನ ಅಧ್ಯಕ್ಷರು ಮತ್ತು ರಾಜಕೀಯ ಚತುರರು ಅಂತ ನಮ್ಮ ಅಧ್ಯಕ್ಷರನ್ನು ನಾವು ಪಡೆದಿದ್ದೀವಿ. ಈ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ರಾಜ್ಯದ ನಾಯಕರು ಮತ್ತು ಜಿಲ್ಲೆಯ ನಾಯಕರು, ನಮ್ಮ ಅದರಲ್ಲಿ ವಿಶೇಷ ಅತಿಥಿಗಳು ನಮ್ಮ ನಡುವಿನ ಮಠ ಸರ್ ಅಪರೂಪವಾಗಿ ಸಿಕ್ಕ ನಮಗೆ ಸಾಹೇಬರ ಅಭಿಮಾನಿ ಅಂತಂದ್ರೆ ಅವರು. ನಾವು ಬೇರೆ ಒಂದು ಕೆಲಸಕ್ಕೆ ಬಂದಿದ್ದು, ಯಾವುದೊಂದು ಕೆಲಸಕ್ಕೆ ಬಂದಿದ್ದು, ಸಾಹೇಬರ ಅಭಿಮಾನಿ ನಾವು ಬೆಟ್ಟಿಗಿದ್ದೆ ಹಿಂಗೆ ಸರ್ ಬರ್ತಾ ಅದಾರ ಈಗ ಇಲ್ಲ ನಾನು ಬರ್ತೇನೆ. ಆ ಒಂದು ನಮಗೆ ಇದು ನಮ್ಮ ಸಮಾಜಕ್ಕೆ ಎಲ್ಲ ಜನರು ಸಹಿತ ನಮಗೆ ಸಹಕಾರ ಐತಿ ಅನ್ನೋದಕ್ಕೆ ಇದು ಒಂದು ಪ್ರತೀಕವಾಗಿ ಇವತ್ತು ನಮಗೆ ಬಂದಂಗೆ ಆಯ್ತು. ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಪಂಚಪ್ಪ ಯಲ್ಲಪ್ಪ ತೋಲ್ಕೊಪ್ಪದ. ಹಿಂದಿನ ಅವಧಿಯೊಳಗೆ ಪ್ರಧಾನ ಕಾರ್ಯದರ್ಶಿ ಅಂತ ನಾನು ಕೆಲಸ ಮಾಡ್ತಿದ್ದೆ. ಈ ಸಂಘಟನೆ ಹುಟ್ಟು 100 ವರ್ಷದ ಹಿಂದೆ ಆಗಿದೆ ನಮ್ಮ ರಾಜ್ಯದ ಒಳಗೆ. ಆ 100 ವರ್ಷದ ಹಿಂದೆ ಅದು ಸ್ಥಾಪನೆ ನಮ್ಮ ಸಂಘದ, ನಮ್ಮ ಸಮಾಜದ ಉದ್ಧಾರಕ್ಕಾಗಿ ಆಗಿನ ನಾಯಕರು ಈ ಸಂಘಟನೆ ಮಾಡಬೇಕು, ನಮ್ಮ ಸಮುದಾಯ ಮುಂದೆ ಬರಬೇಕು, ಎಲ್ಲ ಸಮುದಾಯದವರು ತಮ್ಮದೇ ಆದಂಥ ಒಂದು ಸಂಘಟನೆಯ ಮೂಲಕ ಸರ್ಕಾರದಲ್ಲಿ ಸಂವಿಧಾನ ಮೂಲಕ ಇರ್ತಕ್ಕಂಥ ಹಕ್ಕುಗಳನ್ನು ಚಲಾಯಿಸಿ ನಮ್ಮ ಬೇಡಿಕೆಗಳನ್ನು ನಾವು ಪಡೆಯುವುದಕ್ಕೆ ನಾವು ಸಂಘಟಿತರಾಗಿರಬೇಕು ಅನ್ನೋ ಒಂದು ಮುಂದಿನ ಒಂದು ಇದನ್ನು ಇಟ್ಟೊಂದು ಗುರಿ ಇಟ್ಕೊಂಡು ಸಂಘ ಕಟ್ಟಿದ್ದಾರೆ. ನಿಜವಾಗಲೂ ಇವತ್ತು 100 ವರ್ಷ ಆಗೈತಿ. ನಾವು ಭಾಗ್ಯವಂತರು. ಆ ಸಂಘ ಏನು ಕಟ್ಟಿದಾರ ಅವ್ರಿಗೆ ನಾವು ಅವರಿಲ್ಲ ಈಗ ಈ 100 ವರ್ಷ ಈಗ ಅವರು ಕಟ್ಟಿದರ ಪೈಕಿ ಯಾರು ಇದ್ದಂಗೆ ಕಾಣಲಿಲ್ಲ. ಮೋಸ್ಟ್ಲಿ ಯಾರೂ ಇಲ್ಲ. ಅವ್ರು ನಾವು ನೆನೆಸಂಥ ಒಂದು ವೇಳೆ, ಆ ನೆನೆಸಂಥ ವೇಳೆಗೆ ನಾವು ಯಾವುದು ಚಕ್ಕಾಚಾರ ಎತ್ತಂಗಿಲ್ಲ ಅಂಥದ್ದೊಂದು ಸನ್ನಿವೇಶ ನಮಗೆ
ಅವರು ಆಸ್ತಿ ಮಾಡಿಟ್ಟಿದ್ದಾರೆ ಸಂಘನ. ಸಂಘದೊಳಗೆ ಬರ್ತಕ್ಕಂಥ ಅಧ್ಯಕ್ಷರಾಗ್ಬೋದು, ಪದಾಧಿಕಾರಿಗಳದು ಅವು ಶಾಶ್ವತವಲ್ಲ. ಆದಾಗ ಅವರವರ ಅವಧಿಯೊಳಗೆ ಏನೇನು ಕೆಲಸಗಳಾದವು, ಏನಾದವು ಅನ್ನೋದನ್ನು ಮೆಲುಕು ಹಾಕಬೇಕು. ಎಲ್ಲರಿಗೂ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ಮೆಲುಕು ಹಾಕ್ತಕ್ಕಂಥ ಒಂದು ಏನು ನಡೆದು ಬಂದಂಥ ದಾರಿನ ಮಾಡಬೇಕು, ತೋರಿಸ್ಬೇಕು ನಮ್ಮ ಸಮಾಜಕ್ಕೆ ಅನ್ನೋದೊಂದು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು 100 ವರ್ಷದ ಒಂದು ಕಾರ್ಯಕ್ರಮ ಅದನ್ನು ಇಟ್ಕೊಂಡಿದ್ದಾರೆ. ಆಗಲಿ, ಈಗ ನಾವು ಅಲ್ಲಿ ಆಗ್ಬೇಕತ್ತು, ಇಲ್ಲಿ ಆಗ್ಬೇಕತ್ತು, ಸರಿ ನಿಗದಿ ಆಗಿದೆ. ಈಗ ನಮಗೆ ದೂರ ಆಗ್ಬೋದು, ನಮ್ಗಿಂತ ದೂರ ಆಗೋರು ಅದ. ಆದರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಭಾಗದಾಗ ಆಗಬೇಕು. ನಾವು ಅದಾವಿ ಅಂತಂದು ಒಂದೇ ಬೇಗ ಬರೀ ಬೆಂಗಳೂರಿಗೆ ಆಗ್ಬೇಕಂತ ಬಂದ್ರೆ ಎಲ್ಲರೂ ಎಲ್ಲಿ ಬೆಂಗಳೂರಿಗೆ ಹೋಗ್ಬೇಕತ್ತಿ, ಇನ್ನೊಬ್ರು ಎಲ್ಲೆಲ್ಲಿ ಹೋಗ್ಬೇಕಾಯ್ತಿ. ಆಗಲಿ, ಈಗ ಅದು ಉತ್ತರ ಕರ್ನಾಟಕ ನಮ್ಗೆ ಅನಿಸ್ತೈತಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದೈತಿ. ನಾವೆಲ್ಲರೂ ಅಂತಾರೆ ನಮ್ಮ ಜಿಲ್ಲೆಯೊಳಗಾಗಲಿ ನಮ್ಮ ಆಸೆನೂ ಐತಿ, ಎಲ್ಲದೂ ಐತಿ. ಆದರೆ ಎಲ್ಲರೂ ಹಂಚಾಗಬೇಕೈತಿ. ಆಗಲಿ, ಚಿಕ್ಕೋಡಿ ಒಳಗೆ ಇಟ್ಕೊಂಡಿದ್ದಾರೆ ನಮ್ಮ ಸಮಾಜದವರು, ನಮ್ಮ ಸಂಘಟನೆ ಶಕ್ತಿ. ಈ ಶಕ್ತಿ ತೋರಿಸಲ್ಲಿ ನಾವು ಯಾರೂ ಭಿನ್ನಭೇದ ಮಾಡಬಾರ್ದು. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅದಕ್ಕಾದರೂ ನಾವು ಮಾಡಬೇಕು. ಮುಂದಿನ ಪೀಳಿಗೆಗಾಗಿ ನಾವು ಸಂಘಟಿತರಾಗಿರಬೇಕು ಅನ್ನೋದನ್ನು ಕಲಿಸಬೇಕು ನಾವು. ಆ ದೃಷ್ಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಹೋಗೋಣ. ಅಲ್ಲಿ ಹೋಗಿ ಆ ಕಾರ್ಯಕ್ರಮ ಏನೇ ಇರಲಿ, ನಮ್ಮವರು ಎಲ್ಲರೂ ಅದಾರ ನೋಡಿ, ಎಷ್ಟೆಲ್ಲ ಜನರು ಅದಾರ, ಎಲ್ಲರೂ ಬರ್ತಿದ್ದಾರೆ. ನಿಜವಾಗ್ಲೂ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಜನ ಎಷ್ಟೈತಿ ಅಂತ ತೋರಿಸ್ಬೇಕು. ಅಂದು ರಾಜ್ಯದಲ್ಲಿ ನಮಗೆ ನಮ್ಮರೇ ಆದಂಥ ಈಗ 2 ಜನ MLCಗಳು ಅದಾರ. ಒಬ್ಬರು ಇನ್ನೊಂದು ಪಕ್ಷದಾಗೆ ಎಲ್ಲೇ ಇರಲಿ ಅವರು ಶಾಸಕರದಾರ. ಅವ್ರಿಗೆ ಅಲ್ಲೊಂದು ಮರ್ಯಾದೆ ಕೊಡಬೇಕು. ನಮ್ಮದೇ ಆದಂಥ ಬೇಡಿಕೆಗಳದಾವೆ, ಆ ಬೇಡಿಕೆಗಳನ್ನು ಈಡೇರಿಸ್ಬೇಕು. ಅವರು ಸುಮ್ಮನೆ ಅವ್ರು ಬರ ಆದ್ರೆ ಇವ್ರು ನಮ್ಗಿಂತ ಕಡಿಮೆ ಜನ ಇರ್ತಕ್ಕಂಥವ್ರು ಸೌಲಭ್ಯ ತೊಗೊಂಡಿದ್ದಾರೆ, ಅಭಿವೃದ್ಧಿ ನಿಗಮಗಳು ಮಾಡ್ಕೊಂಡಿದ್ದಾರೆ. ನಾವು ಸಹಿತ ನಮ್ಮದ್ರೊಳಗೂ ಈಗೇನು ಹಗ್ಗ ಜಗ್ಗಟ್ಟದವು. ಅವ ಹೋದ್ರೆ ಇವು ನಾವು ಹೇಳಿದ್ದಂಗೆ ಮುಂದೆ ಅವ ಹೇಳ್ತಾನೆ ನಿಮ್ಮ ಜಗ್ಗದು. ನಾವು ಯಾರು ಬಂದಿಲ್ಲ, ಇಲ್ಲಿವರೆಗೆ ಯಾರೂ ಬಂದಿಲ್ಲ. ನಾವು ಈಗ ಮುಂದೆ ಬರತಕ್ಕಂಥ ಒಂದು ಕೆಲಸಗಳ ಕಾರ್ಯಗಳಿಗೆ ನಾವು ಅಧ್ಯಕ್ಷರಲ್ಲಿ ಕೇಳ್ಕೊತದನ್ನು ದಯವಿಟ್ಟು ತಾವು ಈಗ ಅಧಿಕಾರದಲ್ಲಿ ಎಷ್ಟೋ ಅದ ರೀ, ಮುಂದೆ ಈ ಜನಸಂಖ್ಯೆ ತೋರಿಸುವ ಒಂದು ನಿಟ್ಟಿನಲ್ಲಿ ಈ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರನೇ ಐತಿ, ನಮ್ಮ 2 ಜನ MLCಗಳು ಅದಾರ. ಮುಂದಿನ ನಮ್ಮ ಒಂದು ಶಕ್ತಿ ನಾವು ಏನಾದರೂ ತೋರಿಸಿದ್ದಾತಂತಂದರೆ ಮುಂದೆ ಒಂದು ಮಂತ್ರಿ ಪದವಿ ಸಹಿತ ನಮ್ಮ ಸಮಾಜಕ್ಕೆ ಕೊಡಬೇಕು ಅನ್ನೋದು ಅವ್ರಿಗೆ ಗಮನಕ್ಕೆ ಬರಬೇಕು. ಆ ರೀತಿ ನಾವು ಸಂಘಟಿತರಾಗಿ ಈ ರಾಜ್ಯದಲ್ಲಿ ಬಲ ತೋರಿಸೋಣ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗೋಣ. ನಮ್ಮಿಂದ ಏನು ಸಹಕಾರ ಐತೆ ಅವರು ಕೊಡೋಣ. ಸ್ಮರಣ ಸಂಚಿಕೆ ಈಗೇನು ನಮಗೆ ಸಂಘ ಕಟ್ಟಿ ಹೋಗಿದಾರ ಅವರೆಲ್ಲರಿಗೂ ನಾವು ಒಂದು ಇದನ್ನು ತೋರಿಸ್ದಂಗೆ ಆಕೈತೆ, ನಾವು ಅವರಿಗೆ ವಿಧೇಯತೆಯನ್ನು ತೋರಿಸ್ದಂಗೆ ಆಕೈತಿ ಅಂತ ಹೇಳ್ತಾ, ಇವತ್ತು ನಾವು ಸಾಹೇಬರು ಬಂದಿದ್ದಾರೆ, ಪ್ರೆಸ್ ರಿಪೋರ್ಟರು. ನಮ್ಮ ದಿಢೀರ್ನ ನಮ್ಗೆ ಗೊತ್ತಿಲ್ಲದಂಗೆ ಆತದು. ಹೆಂಗೆ ಅದು ಪ್ರೆಸ್ ರಿಪೋರ್ಟ್ ಮೇಲೆ ಹಿಂಗೆ ಕಾನ್ಫರೆನ್ಸ್ ಮಾಡ್ತಾರೆ ಅಂದು ನಮ್ಮ PA ಸಾಹೇಬರು ನನಗೂ ಫೋನ್ ಮಾಡಿದರು. ಹಿಂಗೆ ಮಾಡ್ತಾ ಇದ್ದೀವಿ, ಹಿಂಗೆಲ್ಲ ಹೇಳ್ಬೇಕು. ಅವಾಗ ದಿಢೀರ್ನ ಎಲ್ಲರೂ ಕೂಡ್ಕೆ ಎಲ್ಲರೂ ಮಾತಾಡಿದ್ವಿ. ಒಬ್ಬರು ಕನೆಕ್ಷನ್ ಬಂದು ಅಧ್ಯಕ್ಷ ಕೂಟ ಮಾತಾಡಿದ್ರು, ಏನೇನು ಮಾಡಬೇಕು. ಇಲ್ಲ, ಈಗ ನಮಗೆ ಹನುಮಂತಗೌಡ ಸರ್ ನಿಜವಾಗ್ಲೂ ನಮಗೆ ಭೀಷ್ಮಾಚಾರ್ಯವರು ಏನಿದ್ರು ಅವ್ರು ಮುಂದೆ ಇರೋದು ಎಲ್ಲ ನಮಗೆ ಅವರಿಂದಲೇ ನಮ್ಮ ನಿಂತಲ್ಲಿ ಬರೋದು. ಈಗ ಏನಾರು ಮಾತಾಡ್ತೇವೆ ಅಂತಂದ್ರೆ ಅವರಿಂದಲೇ ಬಂದಿರ್ತೈತೆ ನಮಗೆ. ಅವರು ಒಂದು ನಮಗೆ ಜ್ಞಾನವನ್ನು ಕೊಟ್ಟರು. ಈ ಥರ ಮಾಡೋಣ್ರಿ ಪಂಚನಾದ. ಈಗ ಪ್ರೆಸ್ ರಿಪೋರ್ಟರಿಗೆ ಎಲ್ಲರೂ ಕರೆಯತ್ತಿಗೆ ಬರೋದಲ್ಲ, ಅವ್ರಿಗೆ ಆದಂಥ ಒಂದು ಪತ್ರದ ಮೂಲಕ ತಿಳಿಸ್ಬೇಕು. ಪತ್ರ ಮೂಲಕ ತಿಳಿಸ್ಲಿಕ್ಕೆ ನಮಗೆ ಅವಕಾಶ ಟೈಮ್ ಇಲ್ಲ, ಅಲ್ಲಿಂದ ಎಲ್ಲರೂ ಫೋನ್ಗಳಿಲ್ಲ. ಈಗ ಇದಕ್ಕೆ ಅವರು ಲಿಸ್ಟ್ ಒಂದು ಕೊಟ್ಟರು. ಮತ್ತು ನಾನು ನಮ್ಮ PA ಅವ್ರಿಗೂ ಹೇಳಿದೆ, ಸರ್ ಈಗ ಇಲಾಖೆಯಿಂದನ ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಹಾವೇರಿ ಅಂತಂದಿಷ್ಟು ಇದು ಮಾಡಿದರೆ ಒಂದು ಲೆಟರ್ನಿಂದ ಮಾಡಿದರೆ ಅವರೆಲ್ಲರೂ ಬರ್ತಾರೆ. ದಯವಿಟ್ಟು ಇಷ್ಟಂತೂ ಮಾಹಿತಿ ಸಿಕ್ಕೈತಿ ನಿಮ್ಗೆ ಅಂದು ಅವ್ರ ಲಿಸ್ಟ್ ಪೂರೈಸಂತ ಕೆಲಸ ಮಾಡಿದ್ದು ನಾನು. ಅದೇ ರೀತಿ ಮಾಡಿದರೆ ಈಗ ನಮ್ಮ ಪ್ರೆಸ್ ರಿಪೋರ್ಟರು ಬಂದಾರ ಅಂತ ನನಗೆ ಈಗೇನೇನು ಬಂದಿಲ್ಲ ಏನವರು. ಅದೊಂದು ಇಲ್ಲಿ ಒಂದು ನಮ್ಮ ಭಾಗದಾಗ ಹೇಳೋತ್ತಿಗೆ ಬರೋದು ಅಷ್ಟೊಂದು ಸುಲಭ ಇಲ್ಲ, ಅವ್ರನ್ನ ಕರೆಯೋದು ಹಂಗೈತಿ. ನಮಗೂ ಸಮಯದ ಅವಕಾಶನೂ ಭಾಳ ಇದಾಗ್ತದೆ ದಿಢೀರಂತಾಗಿರೋದ್ರಿಂದ. ಇರಲಿ, ಇದನ್ನು ನಾವೇನ ಇರಲಿ, ನಮ್ಮದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಬರವಣಿಗೆ ಮೂಲಕ ಅವ್ರಿಗೆ ಪತ್ರಿಕೆ ಕೊಟ್ಟು ಮುಂದೆ ನಡೀತಕ್ಕಂಥ ಏನು ನಾವು 20ನೇ ತಾರೀಕಿಗೆ ಚಿಕ್ಕೋಡಿಗೆ ನಮ್ಮ ಜಿಲ್ಲೆಯಿಂದ
ದೊಡ್ಡ ಪ್ರಮಾಣದಲ್ಲಿ ನಾವು ಹೋಗೋಣ, ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ತಮಗೆಲ್ಲರಿಗೂ ಹೊಂದಿಸಿ ನಾವು ಎರಡು ಮಾತನ್ನು ಜೈ ಹಿಂದ್. ಇವತ್ತಿನ ಒಂದು ಕರ್ನಾಟಕ ಗೊಲ್ಲ ಯಾದವ ಸಂಘದ ಒಂದು ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಟಿ ಶ್ರೀನಿವಾಸ ಸಾಹೇಬ್ರೆ ಹಾಗೂ ನಮ್ಮ ವಕೀಲರು ಆಮೇಲೆ ಬೆಂಗಳೂರು ಬಂದಂಥ ಎಲ್ಲ ನಮ್ಮ ಯಾದವ ಸಮಾಜದ ಪದಾಧಿಕಾರಿಗಳೇ, ನಮ್ಮ ಹಾವೇರಿ ಜಿಲ್ಲೆಯಿಂದ ಬಂದಂಥ ಎಲ್ಲ ಹಳೆಯ ಪದಾಧಿಕಾರಿಗಳೇ ಹಾಗೂ ಹೊಸದಾಗಿ ಬಂದಂಥ ಪದಾಧಿಕಾರಿಗಳೇ, ನಮ್ಮ ಯಾದವ ಸಮಾಜದ ಬಂಧುಗಳೇ ಮತ್ತು ಯುವಕರೇ, ನಾವು ಏನಪ್ಪ ಅಂದರೆ ಯಾದವ ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ಚಿಕ್ಕೋಡಿಯಲ್ಲಿ ನಮ್ಮ ಗುರುಗಳು ಕೇಳಿದ ಹಾಗೆ ಚಿಕ್ಕೋಡಿಯಲ್ಲಿ ಯಾಕೆ ಕಾರ್ಯಕ್ರಮ ಅಲ್ಲಿ ಅಂತಂದಾಗ ಅಲ್ಲಿ ದಾನಿಗಳು ಜಾಗವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಒಂದು ಮನಕ್ಕೆ ಒಂದು ಸಂತೋಷ ಬರಲಿಕ್ಕೋಸ್ಕರ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನನ್ನ ವಿಷಯಕ್ಕೆ ಬಂದಿರತಕ್ಕಂಥ ವಿಚಾರ. ಯಾಕಪ್ಪ ಅಂದರೆ ದಾನಿಗಳು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದರೆ ಯೋಗ್ಯ ಆಗ್ತದೆ ಅನ್ನೋ ವಿಚಾರ ಕೂಡ ಈ ಸಮಾಜಕ್ಕೆ ಒಂದು ಸಂದೇಶ ಮುಟ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗ್ತದೆ. ನಾವು ಧನ ಸಹಾಯದಿಂದ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಹಣದ ಅವಶ್ಯಕತೆ ಇರುತ್ತದೆ. ಹಣದ ಒಂದು ಸಹಕಾರ ಎಲ್ಲಿ ಇರ್ತದೆಯೋ ಕಾರ್ಯಕ್ರಮಗಳು ಕೂಡ ಸಹಕಾರದಿಂದ ಒಂದು ಶಾಂತ ರೀತಿಯಿಂದ ನಡೀತದೆ. ಯಾಕಪ್ಪ ಅಂದರೆ ಅಲ್ಲಿ ಅಲ್ಪ ಉಪಚಾರ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಸ್ಟೇಜಿನ ಕಾರ್ಯಕ್ರಮದ್ದು ಸ್ವಲ್ಪ ಸಣ್ಣ ಪುಟ್ಟ ಹಣದಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿನ ನಮ್ಮ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ನಾಯಕರು ಕೂಡ ನಮ್ಮ ಸಮಾಜದವರು ಅವರಿವರೆನ್ನದೇ ಆ ಪಕ್ಷ ಈ ಪಕ್ಷ ಅನ್ನೋದನ್ನೇ ಎಲ್ಲರೂ ಕೂಡ ನಾವು ಯಾದವ ಜನಾಂಗದವರು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಅಲ್ಲಿ ಯಾವ ರೀತಿ ನಾವು 2000ನೇ ಇಸ್ವಿಯಲ್ಲಿ ನಾವು ಯಾವ ರೀತಿ ಸಮಾವೇಶವನ್ನು ಮಾಡಿ ಕೃಷ್ಣಪ್ಪ ಸಾಹೇಬರಿದ್ದಾಗ ತೋರಿಸಿದ್ದೇವೆ, ಆ ರೀತಿ ಅವರು ಕೂಡ ನಾವು ತೋರಿಸ್ಬೇಕು ಅನ್ನೋ ಮನೋಭಾವನೆಯನ್ನು ಇಟ್ಟುಕೊಂಡಾಗ ನಾವು ಅವರಿಗೆ ಮಾಡೋವಾಗ ಅಲ್ಲಿ ಬೇರೆ ಕಡೆ ಮಾಡೋದಂದರೆ ಸೂಕ್ತ ಅನ್ನೋ ಒಂದು ವಿಷಯವನ್ನು ನಮ್ಮ ಅಧ್ಯಕ್ಷರಲ್ಲಿ ಮಾಡಿದ ನನಗೂ ಕೂಡ ಸಂತೋಷವಾಗಿದೆ. ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಇದು ನಮ್ಮ ಸಮಾಜದ ಕಾರ್ಯಕ್ರಮ. ನಾನು ಎಲ್ಲೂ ಕೂಡ ಹೇಳ್ತಾ ಇರ್ತೇನೆ, ನಾನು ಒಂದು ವಿಷಯದಲ್ಲಿ ನಾನು ಒಂದು ಬಾಲ್ಯದಿಂದನೂ ಕೂಡ ಈ ಸಂಘಟನೆಯಲ್ಲಿ ನಮ್ಮ ಸಮಾಜದವರು ಕರ್ಕೊಂಡು ಹೋಗಿದ್ದಾರೆ. ಕೃಷ್ಣಪ್ಪ ಸಾಹೇಬರಿದ್ದಾಗಂತೂ ಭಾಳ ಸಲ ಹೋಗಿದ್ದೇನೆ. ಹಿರಿಯ ಅಧ್ಯಕ್ಷರಿದ್ದಾಗ ನನ್ನನ್ನು ಫೋನ್ ಮಾಡ್ತಿದ್ರು, ನಾವು ಅವ್ರ ಜೊತೆಯಲ್ಲಿ ಹೋಗಿ ಬಂದಿದ್ದು ಇದೆ. ಹಾಗಾಗಿ ನಾವು ಯಾವತ್ತೂ ನಾವು ಜಾಗೃತರಾಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಸಮಸ್ಯೆಗಳು ಕೂಡ ಯಾವುದು ಕೂಡ ಪರಿಹಾರ ಆಗೋದಿಲ್ಲ. ಹಲವಾರು ಸಮಸ್ಯೆಗಳಿಂದ ನಮ್ಮ ಸಮಾಜ ಬಳಲ್ತಾ ಇದೆ. ಎಲ್ಲ ಸಮಾಜದವರು ಕೂಡ ಎಲ್ಲ ವಿಷಯಗಳಲ್ಲೂ ಎಲ್ಲ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯದಿಂದ ಹಿಡಿದು ನಮ್ಮ ಸಮಾಜಕ್ಕೆ ಬೇಕಂತ ನಿಗಮದಿಂದ ಹಿಡಿದು ಜಾತಿ ವಿಚಾರದಲ್ಲಿ ಎಲ್ಲ ಸವಲತ್ತುಗಳನ್ನು ಕೂಡ ಪಡೆದಿದ್ದಾರೆ. ನಮ್ಮ ಸಮಾಜ ಮಾತ್ರ ಏಕೈಕ ಸಮಾಜ ನಮ್ಮ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥ ಯಾದವ ಸಮಾಜ. ಹಾಗಾಗಿ ನಾವು ಕೂಡ ನಮ್ಮ ಅಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾದವ ಗೊಲ್ಲ ನಿಗಮವನ್ನು ಮಾಡಲಿಕ್ಕೆ ತಾವು ಸರ್ಕಾರದಲ್ಲಿ ಭಾಳ ಕಠೋರವಾಗಿ ಮಾತಾಡಬೇಕು. ನಮ್ಮ ಸಮಾಜಕ್ಕೆ ನಿಗಮವನ್ನು ಮಾಡಬೇಕು. ಅದೇ ರೀತಿ ಎಲ್ಲೆಲ್ಲಿ ಕಾಯಂ ಮಂಜೂರಾತಿ ಆಗಿಲ್ವೋ ಆ ಜಾಗಗಳನ್ನು ಕಾಯಂ ಮಂಜೂರಾತಿ ಮಾಡಿಸ್ಕೊಡ್ಬೇಕು. ನಮ್ಮ ಹಾವೇರಿ ಅಂತೂ ನಾನು ಹೋದ ತಿಂಗಳು ಸರ್ ತಮ್ಮ ಫೋನ್ ಮಾಡಲಿಲ್ಲ. ಅವತ್ತು ನಾನು ಏನೋ ಒಂದು ನನ್ನ ಕ್ವಾರಿ ಒಂದು ವಿಚಾರದಲ್ಲಿ ಹೋದಾಗ ಆ ಮೇಡಮ್ ಹತ್ರ ಮಾತಾಡಿದಾಗ, ಸರ್ ಈ ಥರ ನಾವು ನಿಮ್ಮ ಹಾವೇರಿದನ್ನು ಕ್ಯಾಬಿನೆಟಿಗೆ ಒಯ್ತಾ ಇದ್ದೀವಿ, ಅದಕ್ಕೆ ವ್ಯಾಲ್ಯೂಷನ್ ಬೇಕಂತ ಹೇಳಿದರು. ಆ ಪ್ರಕಾರ ಬಂದು ಡಿಸೆಪ್ಸಲ್ಲಿ ಮಂಜುನಾಥ್ ಅವ್ರಿಗೆ ಹೇಳಿ ಆ ವ್ಯಾಲ್ಯೂಷನ್ ಕೂಡ ನಿಂತ್ಕೊಂಡಿದ್ದು ಅವತ್ತಿನ ದಿವಸ ಕಳಿಸ್ಕೊಟ್ಟಿದ್ದಿದೆ. ಈಗ ಈ ವಾರದಲ್ಲಿ ಕ್ಯಾಬಿನೆಟಿಗೆ ಫೈಲನ್ನು ಪುಟಪ್ ಮಾಡ್ತಂತ ಆಶಾ ಮೇಡಮ್ ಸರ್ ಹೇಳಿದ್ದಾರೆ ಸರ್. ಈಗ ನಾನು ಕೂಡ ಮಂಜುನಾಥ್ ಅವ್ರ ಹತ್ರ ಇದನ್ನು ವ್ಯಾಲ್ಯೂಷನ್ ಕೂಡ ಕಳಿಸಿದ್ದೇನೆ. ಹಾಗಾಗಿ ತಾವೆಲ್ಲರೂ ಸಹಕಾರ ಮಾಡಿದರೆ, ನೀವು ಹಳ್ಳಿಯಿಂದ ಜಿಲ್ಲೆಯವರಿಗೆ ತಾಲೂಕಿನವರಿಗೆ ಸಹಕಾರ ಕೊಟ್ಟರೆ, ನಾವು ಅಧ್ಯಕ್ಷರಿಗೆ ಸಹಕಾರ ಕೊಟ್ಟಾಗ ಒಂದು ಏನಾದರೂ ಕೆಲಸ ಆಗ್ತದೆ, ಸಮಾಜಕ್ಕೆ ಒಂದು ಸಂದೇಶ ಹೋಗ್ತದೆ. ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಹುಟ್ಟಿದ್ದೇವೆ, ಈ ಸಮಾಜದ ಅಳಲು ಸೇವೆಯನ್ನು ನಾವು ಮಾಡಲೇಬೇಕಾಗ್ತದೆ. ನಮ್ಮ ಧರ್ಮ ನಾನು ಕೂಡ ಅವ್ರು ಹೇಳ್ಬೇಕಂತ ವಿಚಾರ ನನ್ನಲ್ಲಂತರೂ ಇಲ್ಲ. ತಾವ್ಯಾರಾದರೂ ಕೆಟ್ಟದ್ದನ್ನು ಭಾವಿಸ್ಬೇಡ್ರಿ. ನಾನು ಯಾರೇ ಏನು ಹೇಳಿದರೂ ಕೂಡ ಸಮಾಜ ಕೆಲಸನ ನನ್ನ ಎಷ್ಟಾಗುತ್ತದೋ ಅಷ್ಟು ಕೆಲಸವನ್ನು ನಾನು ಮಾಡೇ ತಿರ್ತೇನೆ, ನಾವು ಮಾಡ್ತಾನೆ ಇದ್ದೇನೆ ಅನ್ನೋ ಮಾತನ್ನು ಕೂಡ ತಮಗೆಲ್ಲರಿಗೂ ಹೇಳಿ, ನಮಗೆ ಯಾರು ಹೇಳಿದರೂ ಕೂಡ ನಮ್ಮ ಸಮಾಜದವರು ನಮ್ಮ ಅಧ್ಯಕ್ಷರೇ ಹೇಳಬೇಕಾಗಿಲ್ಲ. ನಾನಂತರ ಆ ಭಾವನೆಯಲ್ಲಿಲ್ಲ. ಆದರೆ
ನಮ್ಮ ರಾಜ್ಯ ಕಮಿಟಿಯಿಂದಲ್ಲಿ ಯಾರಾದರೂ ವಿಷಯವನ್ನು ಬಿಡ್ತಾ ನಿನ್ನೆ ನಮಗೆ ಆರ್ ಎಸ್ ಪಾಟೀಲ್ ಹೇಳಿದರು. ಆ ಪ್ರಕಾರ ನಾನು ಪ್ರೆಸ್ ಮೀಟ್ನವರು ಕೂಡ 39 ಜನಕ್ಕೆ ಕೂಡ ಹೇಳಿ ಅವರು ಇಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಏನೋ ಮೀಟಿಂಗ್ ಇರೋದ್ರಿಂದ ಅವ್ರು ಬಂದಿಲ್ಲ, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಚಿಕ್ಕೋಡಿ ಕಾರ್ಯಕ್ರಮ ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಸಮಾಜ ಕಾರ್ಯಕ್ರಮ, ಇದು ನಮ್ಮ ರಕ್ತ ಏನಿದೆಯಲ್ಲ ಇದು ಯಾದವ ಸಮಾಜದ ರಕ್ತ. ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹೋಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಅಂದರೆ ಇದು ಸಮಾಜಕ್ಕೆ ನಾವು ಕೊಟ್ಟಂಥ ಗೌರವ ಆಗ್ತದೆ ಮಾತನ್ನು ಕೂಡ ತಮಗೆಲ್ಲರಿಗೂ ಹೇಳಿ ನಾವು ಕೂಡ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಪ್ರತಿಯೊಂದು ಯಾದವ ಸಮಾಜವರನ್ನು ಭೇಟಿಯಾಗಿ ಅವರಿಗೆ ಏನು ವ್ಯವಸ್ಥಿತವಾಗಿ ಏನು ಮಾಡ್ಬೇಕನ್ನೋ ವಿಚಾರ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಸಂದೇಶವನ್ನು ತಿಳಿಸಿ ನಾವು ಚಿಕ್ಕೋಡಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ಕೂಡ ಬರ್ತೇವೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೂ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಇದ್ದೇನೆ. ಜೈ ಹಿಂದ್, ಜೈ ಯಾದವ್. Thank you.